ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ KPSC ಅವರು ಲ್ಯಾಂಡ್ ಸರ್ವೇರ್ ಜಾಬ್ ಬಿಟ್ಟಿದ್ದಾರೆ. ಅದರಲ್ಲಿ ಮ್ಯಾಥ್ಸ್ ಸಿಲೆಬಸ್ ಅನ್ನು ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ. ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಅವರು 3 ಪಾರ್ಟ್ಸ್ ಕೊಟ್ಟಿದ್ದಾರೆ: ಅರ್ಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಜಿಯೋಮೆಟ್ರಿ. ಇವತ್ತಿಂದ ನಾವು ಆಲ್ಜಿಬ್ರಾ ಟಾಪಿಕನ್ನು ನೋಡೋಣ. ಆಲ್ಜಿಬ್ರಾ ಇಸ್ ನಥಿಂಗ್ ಬಟ್ ಯೂಸ್ ಆಫ್ ಲೆಟರ್ಸ್ನ ನಾವು ಯೂಸ್ ಮಾಡಿಕೊಂಡು ಆಲ್ಜಿಬ್ರಾ ಅನ್ನೋ ಟಾಪಿಕ್ನ ಕವರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಈಗ ಒಂದು ಲೆಟರ್ ತಗೊಳ್ಳೋಣ. ಲೆಟರ್ಸ್ ಅಸ್ಯೂಮ್ ಎಲ್. ಇದರೊಳಗೆ ಎಷ್ಟು ಪಾರ್ಟ್ಸ್ ಯೂಸ್ ಆಗಿದೆ? 1 ಲೈನ್, 2 ಲೈನ್. ನೀವು ನೋಡ್ಬೋದು 2 ಲೈನ್ಸ್ ಯೂಸ್ ಆಗಿದೆ. ಅಂದರೆ ಒಂದು ಎಲ್ ಮಾಡೋದಕ್ಕೆ 2 ನಂಬರ್ ಆಫ್ ಲೈನ್ಸ್ ಯೂಸ್ ಮಾಡಿದೆ. ಸೊ ಆನ್ ಇನ್ ಕೇಸ್ ನಮಗೆ ಇದೇ ಥರ 7L ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ನಂಬರ್ ಆಫ್ ಲೈನ್ಸ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಲ್ಜಿಬ್ರಾ ತುಂಬ ಉಪಯೋಗವಾಗಲಿದೆ. ಅದಕ್ಕೆ ನಾವು ಒಂದು ಎಲ್ಗೆ ನೀವು ನೋಡಿರೋ ಹಾಗೆ 2 ನಂಬರ್ ಆಫ್ ಲೈನ್ಸ್ ಬೇಕಾಗಿದೆ. ಆದ್ದರಿಂದ n ನಂಬರ್ ಆಫ್ ಲೈನ್ಸ್ ಮಾಡೋದಕ್ಕೆ ಎಲ್ ಮಾಡೋದಕ್ಕೆ ಎಷ್ಟು ಲೈನ್ಸ್ ಯೂಸ್ ಆಗುತ್ತೆ ಅಂತ ಈ ಈಕ್ವೇಷನಿಂದ ನಾವು ತಿಳ್ಕೊಬೋದು. ದಟ್ ಈಸ್ ನಥಿಂಗ್ ಬಟ್ 2 ಇಂಟು ಅಂದರೆ 2 ನಂಬರ್ ಆಫ್ ಲೈನ್ಸ್ ಯೂಸ್ ಆಗಿದೆ ಎಲ್ ಮಾಡೋದಕ್ಕೆ. ಅದೇ ಹಾಗೆ 7L ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ 14 ನಂಬರ್ ಆಫ್ ಲೈನ್ಸ್. ಓಕೆನಾ? ಈ ಥರ ನಾವು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿದೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈಗ ಏನು ಅಂತ ನೀವು ಕೇಳಬಹುದು. ಒಂದು ವೇರಿಯೇಬಲ್. ಓಕೆನಾ? ನಿಮ್ಗೆ ಹೇಳಿರೋ ಹಾಗೆ ಲೆಟರ್ಸ್ ಯೂಸ್ ಮಾಡಿ ಇದೇನು ಸರ್ ಇದು ಎನ್ನೇ ಬರ್ದಿದ್ದೀರಾ, ಯಾಕೆ ಬೇರೆ ಆಲ್ಫಾಬೆಟ್ಸ್ ಬರಿಬೋದಲ್ಲ? ನಿಮಗೆ ಇಷ್ಟ ಬಂದಿದ್ದು ಆಲ್ಫಾಬೆಟ್ಸ್ ಬರಿಕೊಳ್ಳಿ, ಅದರಿಂದ ಏನು ತೊಂದರೆ ಆಗಲ್ಲ. ವ್ಯಾಲ್ಯೂ ಮಾತ್ರ ಅದು ಫಿಕ್ಸ್ ಆಗಿರಲ್ಲ ವೇರಿಯೇಬಲ್ದು. ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಸೊ ದ್ಯಾಟ್ ವೇರಿಯೇಬಲ್ಸ್ದು ಈಗ ಕನ್ಸಿಡರ್ ಮಾಡ್ಬೋದು ನೀವು. ಇದ್ಯಾಕೆ ಸರ್ ಬರೀ 2n ಮಲ್ಟಿಪ್ಲಿಕೇಶನ್ ಆಗಿದೆ ಅಂತ. ಬಟ್ ವಿ ಕ್ಯಾನ್ ಸಿ ದಟ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ 2. ಈಗ ಒಬ್ಬ ರಾಜು ಅಂದ್ಕೊಳ್ಳಿ, ಅವನ ಹತ್ರ 10 ಆ್ಯಪಲ್ಸ್ ಇದೆ. ಓಕೆನಾ? ವಿಜಯ್ ಹತ್ರ ಮೋರ್ ದೆನ್ 5 ಟೈಮ್ಸ್ ರಾಜು. ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಇದರಿಂದ ನಾವು ಈಕ್ವೇಷನ್ ಯಾವ ಥರ ಬರಿಬೋದು ಅಂದರೆ, ಲೆಟ್ ಅಸ್ ಸಿ. ರಾಜು ಹತ್ರ ಬರೀ 10 ಆ್ಯಪಲ್ ಇದೆ. ಆ್ಯಪಲ್ ಅನ್ನೋದಕ್ಕೆ ಲೆಟ್ ಅಸ್ ಅಸ್ಯೂಮ್ ಆ್ಯಪಲ್ ಆ್ಯಸ್ ಎಕ್ಸ್. ರಾಜು ಹತ್ರ ಆಗ ಏನಾಗಿರುತ್ತೆ? 10 ಆ್ಯಪಲ್ ಇದೆ. ಓಕೆನಾ? 10 ಆ್ಯಪಲ್ ಇದೆ. ವಿಜಯ್ ಹತ್ರ ಮೋರ್ ದೆನ್ 5 ಟೈಮ್ಸ್ ದ ರಾಜು. ಅಂದರೆ ವಿಜಯ್ ಹತ್ರ 5 ಟೈಮ್ಸ್ ಮೋರ್ ದೆನ್ ರಾಜು. 5x + 10. ಇದು ಬಂದು ಈಕ್ವೇಷನ್ ಆಗುತ್ತೆ. ಓಕೆನಾ? ಸಿಂಪಲ್ ಈಕ್ವೇಷನ್. ಇದರಿಂದ ನೀವು ವಿಜಯ್ ಹತ್ರ ಎಷ್ಟು ಆ್ಯಪಲ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಬೇಸಿಸ್, ಇದು ನಾಟ್ ಫಿಕ್ಸ್ಡ್. ಓಕೆನಾ? ವೇರಿಯಬಲ್ ಸೊ ಆನ್ 1 2 3 4 ಸೊ ಆನ್ ಎಷ್ಟು ಬೇಕಾದ್ರೂ ಹೋಗ್ಬೋದು. ಈಗ ಈ ಕ್ವಶನ್ ಪ್ರಕಾರ ರಾಜು ಹತ್ರ 10 ಆ್ಯಪಲ್ಸ್ ಇದೆ ಅಂದರೆ ವಿಜಯ್ ಹತ್ರ ಎಷ್ಟು ಆ್ಯಪಲ್ಸ್ ಇರುತ್ತೆ? 5 ಟೈಮ್ಸ್ 5 × 10 + 10. ದಟ್ ಈಸ್ 60 ನಂಬರ್ ಆಫ್ ಆ್ಯಪಲ್ಸ್ ವಿಜಯ್ ಹತ್ರ ಇದೆ. ಓಕೆನಾ? ಇದು ನೋಡಿ, ನೀವು ಈಗ ಎಕ್ಸಾಂಪಲ್ ತಗೊಳ್ಳಿ. x + 10 ಆ್ಯಂಡ್ 10x ಇವೆರಡರ
ಇವೆರಡು ಗೊತ್ತಾ? ಈ ಕನ್ಸಿಡರ್ ಮಾಡಿದಾಗ 10x ಬೇರೆ ಇದೆ, x+10 ಬೇರೆ ಇದೆ. ನೀವು ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಿಕಾಸ್ x+10 ಅನ್ನೋದು ಒಂದು ವೇರಿಯೇಬಲ್ ಜೊತೆಗೆ ಇನ್ನೊಂದು ನಂಬರು ಆ್ಯಡ್ ಆಗ್ತಿರೋದು, ಇದು ಮಲ್ಟಿಪ್ಲೈ ಆಗ್ತಿರೋದು. ಈಗ ನಾವು ಎಕ್ಸ್ನ 1 ಅಂತ ಕೊಟ್ಟರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 11 ಬರುತ್ತೆ. ಅದೇ ಇನ್ ಕೇಸ್ ನಾವು ಇಲ್ಲಿ ಎಕ್ಸ್ನ 1 ಅಂತ ತಗೊಂಡ್ರೆ ಆನ್ಸರು ನಮಗೆ 10 ಅಂತ ಬರುತ್ತೆ. ಓಕೆನಾ? ನೀವು ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಈ ಥರ ಸಣ್ಣ ಪುಟ್ಟ ತಪ್ಪೇ ಮಿಸ್ಟೇಕ್ ಆಗೋದು. ಗಮನಿಸ್ತಾ ಇದ್ದೀರಾ ಎಲ್ಲರೂ? x+10 ಅನ್ನೋದು ವೇರಿಯೇಬಲ್ ಜೊತೆ ಆ್ಯಡ್ ಆಗಿದೆ 10 ಅನ್ನೋದು. ಈಗ ಇನ್ ಕೇಸ್ ನಾವು ಟ್ರಯಾಂಗಲ್ ಶೇಪ್ ತಗೊಂಡಾಗ ಇಲ್ಲಿ ಎಷ್ಟು ನಂಬರ್ ಸೈಡ್ಸ್ ಇದೆ? 1, 2 and 3. There 3 sides. ಓಕೆನಾ? ಆ್ಯಂಗಲ್ಸು 1, 2, 3 ಆ್ಯಂಗಲ್ಸ್. ಇದು ಫಿಕ್ಸ್ಡ್ ಆಯಿತು. ಬಟ್ ನಮ್ಮ ವೇರಿಯೇಬಲ್ ಏನು ಹೇಳುತ್ತೆ? ನಾಟ್ ಫಿಕ್ಸ್ಡ್. ಇಲ್ಲಿ ನೀವು ನೋಡ್ಬೋದು, ನೀವು ವೇರಿಯೇಬಲ್ನ n ಅಂತ ತಗೊಂಡಿದ್ದೀನಿ, ಇಲ್ಲಿ 7 ಅಂತ ತಗೊಂಡಿದ್ದೀವಿ. ಇನ್ ಕೇಸ್ ನಾವು ಇಲ್ಲಿ 10 ಟೈಮ್ಸ್ ಎಲ್ ಬರಿಬೇಕು, ಅದಕ್ಕೆ ಎಷ್ಟು ನಂಬರ್ ಆಫ್ ಲೈನ್ಸ್ ಬೇಕಾಗುತ್ತೆ? ಆಗ ನೀವು 2 × 10 ಮಾಡಿಕೊಂಡ 20 ಬರುತ್ತೆ. ಓಕೆನಾ? ಅದೇ ಥರ ನೀವು ಒಂದು ಎಕ್ಸಾಂಪಲ್ಲು ಇನ್ನೊಂದು ತೊಗೊಬೋದು, ಸಿ ತೊಗೊಬೋದು. ಸಿಗೆ ಏನು ಬರುತ್ತೆ? 1, 2, 3. ಅಂದರೆ ಇವಾಗ 3 ಲೈನ್ ಆಗಿದೆ. 3 ಲೈನ್ಗೆ ನಾವು ಇವಾಗ n ಅಂತ ಒಂದು ವೇರಿಯೇಬಲ್ ತೊಗೋಬೋದು. ಅದೇ ನಾವು 10C ಬರಿಬೇಕಂದ್ರೆ ಎಷ್ಟಾಗುತ್ತೆ? ಒಂದು ಸಿಗೆ 3 ಲೈನ್ ಬೇಕಿದೆ. ಹಾಗೆ 10 ನಂಬರ್ ಆಫ್ ಸಿಗೆ ಎಷ್ಟಾಗುತ್ತೆ? 30 ನಂಬರ್ ಆಫ್ ಲೈನ್ಸ್ ಬೇಕಾಗುತ್ತೆ. ಓಕೆನಾ? ಈ ಥರ ನೀವು ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಈಗ ಸದ್ಯಕ್ಕೆ ನಾವು ಆಲ್ಜಿಬ್ರಾದಲ್ಲಿ ಲೆಟರ್ಸ್ ಅಂದರೆ ವೇರಿಯೇಬಲ್ಸ್ ಬಗ್ಗೆ ಮಾತಾಡಿದ್ದೇವೆ, ಹಾಗೂ ಸಿಂಪಲ್ ಈಕ್ವೇಷನ್ಸ್ ಯಾವ ಥರ ಬರಿಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೇವೆ. ಹೀಗೆ ಮುಂದಿನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಇನ್ನು ಬೇರೆ ಟಾಪಿಕ್ಸ್ ತಗೊಂಡು ಲ್ಯಾಂಡ್ ಸರ್ವೆ ಸಿಲೆಬಸನ್ನು ಬೇಗ ಕಂಪ್ಲೀಟ್ ಮಾಡುತ್ತೇವೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಥ್ಯಾಂಕ್ ಯು.